ಹಾಯ್ ಹಲೋ ಫ್ರೆಂಡ್ಸ್, ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಾವು ಇವತ್ತು ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ಈ ಒಂದು ಧರ್ಮಸ್ಥಳಕ್ಕೆ ಯಾರೆಲ್ಲ ಒಂದು ದಿನದಲ್ಲಿ ಪ್ಲ್ಯಾನ್ ಮಾಡಬೇಕು ಅಥವಾ ಒಂದು ದಿನದಲ್ಲಿ ಹೋಗಿ ಬರೋಕೆ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂಥವ್ರಿಗೆ ಈ ಒಂದು ವಿಡಿಯೋ ಸ್ಪೆಷಲಿ ನಾನು ಮಾಡ್ತಾ ಇರೋದು. ಒಂದು ದಿನದಲ್ಲಿ ನೀವು ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದು, ರಿಟರ್ನ್ ಬರ್ಬೋದು. ಆ ರೀತಿ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ನಾನು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಓಕೆ, ನೀವು ಎಂಟ್ರೆನ್ಸ್ ಗೇಟಿಂದ ಬಂದ ತಕ್ಷಣ ಈ ರೀತಿ ನೀವು ಮುಂದೆ ನಡ್ಕೊಂಡು ಬರ್ತಾ ಇದ್ದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಅಲ್ಲ, ರೈಟ್ ಸೈಡಲ್ಲಿ ನಿಮಗೆ ಒಂದು ಈ ರೀತಿಯಾಗಿ ಏನು ಟಾಯ್ಲೆಟ್ ಸಿಗುತ್ತೆ. ಟಾಯ್ಲೆಟಲ್ಲಿ ನೀವು ಬೇಕು ಅಂದರೆ ಫ್ರೆಶ್ ಅಪ್ ಆಗ್ಬೋದು. ಮುಖಕ್ಕೆ ತೊಗೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗ್ತಾ ಹಾಗೆ ಒಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಲಗೇಜ್ ರೂಮ್ ಅಂತ ಕಾಣಿಸುತ್ತೆ. ಆ ಒಂದು ಲಗೇಜ್ ರೂಮಲ್ಲಿ ನೀವು ಲಗೇಜ್ನ ಇಟ್ಬಿಟ್ಟು ಹಾಗೆ ನೀವು ಮುಂದೆ ಹೋದರೆ ಮೀನ್ಸ್ ದೇವಸ್ಥಾನ ಕಾಣಿಸುತ್ತೆ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಆರಾಮಾಗಿ ನೀವು ಹೊರಗಡೆ ಹೋಗ್ತಾ ಇರಬೇಕು. ನಾವು ಒಂದು ಬೆಳಗಿನ ಜಾವ ಬಂದಿದ್ವಿ, ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. 6 ಗಂಟೆಯಿಂದ ನಾವು ಕ್ಯೂ ನಿಲ್ಲಕ್ಕಿಂತ ಸ್ಟಾರ್ಟ್ ಮಾಡಿದ್ವಿ. ಕ್ಯೂ ಮೊದಲಿನ ಥರ ಒಳಗೆ ಸುತ್ತ ಥರ ಇರುತ್ತಲ್ಲ, ಆ ಥರ ಇತ್ತು. ಬಟ್ ಇವಾಗ ಏನಪ್ಪ ಅಂದರೆ ಒಂದು ಸ್ವಲ್ಪ ಮಾಡರ್ನಾಗಿ ಚೇಂಜ್ ಮಾಡಿದ್ದಾರೆ. ಒಳಗಡೆ ಅಲ್ಲಿ ನಿಮಗೆ ರೂಮ್ಗಳನ್ನ ಮಾಡಿದ್ದಾರೆ. ನೀವು ನಿಂತ್ಕೊಂಡು ಹೋಗೋವಂಥ ನೆಸಿಟಿ ಇಲ್ಲ. ಈ ರೀತಿ ಚೇರ್ನಲ್ಲಿ ಕೂತ್ಕೊಂಡು ವೇಟಿಂಗ್ ಥರ ಕಾದ್ಬಿಟ್ಟು ಆವಾಗ ಅವರು ಒಂದೊಂದು ರೂಮ್ ಖಾಲಿಯಾಗಿ ಒಬ್ಬೊಬ್ಬರನ್ನೇ ಒಂದೊಂದು ಝೋನ್ ಅಂತ ಮಾಡ್ಬಿಟ್ಟು ಬಿಡ್ತಾ ಹೋಗ್ತಾರೆ. ಈ ರೀತಿಯಾಗಿ ನೀವು ಅಲ್ಲಿ ವೇಟಿಂಗ್ನ ಮಾಡ್ಬೋದು, ಆಯಿತಾ. ದೇವಸ್ಥಾನಕ್ಕೆ ಎಷ್ಟು ಜನ ಬಂದಿರ್ತಾರೆ, ಅವರು ಎಷ್ಟು ಜನ ಬರ್ತಾರೆ ನೋಡ್ಕೊಂಡು ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಗಡೆ ಬರ್ತಾ ಇಲ್ಲ ಒಂದು ಅಯ್ಯಪ್ಪ ಸ್ವಾಮಿ ಬೆಟ್ಟ ಕಾಣಿಸ್ತು. ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋದ್ವಿ. ಬಟ್ ನಾವು ಹೋಗಿದ್ದು ಬೆಳಗ್ಗೆ 6 ಗಂಟೆ ಆಗಿದ್ದರಿಂದ ಅದು ಓಪನಿಂಗ್ ಬಂದು 7 ಗಂಟೆಯಿಂದ. ಹಾಗಾಗಿ ನಾವು ಮೇಲೆ ಬೆಟ್ಟ ಹತ್ತಕ್ಕಾಗಲಿಲ್ಲ. ಅಲ್ಲಿ ಬರೀ ಜೆಂಟ್ಸಿಗೆ ಮಾತ್ರ ಅಲೋ ಮಾಡ್ತಾರೆ, ಲೇಡೀಸ್ ಯಾರು ಮೇಲೆ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹತ್ತುವಂಥ ಅವಕಾಶ ಇಲ್ಲ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಿಮಗೆ ಬಾಹುಬಲಿ ಸ್ಟ್ಯಾಚ್ಯೂ ಇದೆಯಲ್ಲ, ಆ ಒಂದು ಬಾಹುಬಲಿ ಸ್ಟ್ಯಾಚ್ಯೂ ಬೆಟ್ಟಕ್ಕೆ ಹತ್ತೋಣ ಅಂತ ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕು ನೋಡಿ, ಅಲ್ಲಿ ನೀವು ಕಾರಲ್ಲೂ ಕೂಡ ಬೆಟ್ಟ ಹತ್ಬೋದು, ಅಥವಾ ಇನ್ನೊಂದು ವೇ ಇದೆ, ನೀವು ಮೆಟ್ಲು ಹತ್ಕೊಂಡಾದರೂ ಕೂಡ ಬೆಟ್ಟನ ಹತ್ಬೋದು, ಆಯಿತಾ. ಈ ಒಂದು ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆಗುತ್ತೆ, ಓಪನ್ ಆಗುತ್ತೆ ಈ ಒಂದು ಸ್ಟ್ಯಾಚ್ಯೂ. ಗೇಟ್ ಓಪನ್ ಮಾಡ್ತಾರೆ ಹೋಗೋದಕ್ಕೆ. ಆಮೇಲೆ ಸಂಜೆ 6 ಕ್ಲೋಸ್ ಮಾಡ್ತಾರೆ. ನಾವು ಈ ಒಂದು ಬೆಟ್ಟನ ಹತ್ತೋಣ ಅಂತ ಹತ್ಕೊಂಡೆ ಸ್ಟಾರ್ಟ್ ಮಾಡಿದ್ವಿ. ಮೆಟ್ಲು ಮುಖಾಂತರ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಜಾಸ್ತಿ ಜನ ಕಾರುಗಳಲ್ಲಿ ಯಾರಾದರೂ ಓನ್ ವೆಹಿಕಲ್ ಬಂದಿದ್ದರೆ ಕಾರಲ್ಲೇ ಹೋಗ್ತಾರೆ, ಅಥವಾ ಆಟೋದಲ್ಲಿ ಹೋಗ್ಬೋದು ಮೇಲ್ಗಡೆ. ಬಟ್ ನಾವು ಬೆಟ್ಟ ಹತ್ತೋಣ ಅಂತ ಸ್ಟೆಪ್ಸ್ನ ಚೂಸ್ ಮಾಡಿಕೊಂಡು ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತಾ ಇದ್ವಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ, ನಾವು ಯಾವ ರೀತಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಡೈರೆಕ್ಟ್ ಬಸ್ಸಸ್ಗಳು ನಿಮಗೆ ನೈಟಲ್ಲಿ ಬಸ್ಗಳು ಓಡಾಡ್ತಾ ಇದ್ದರೆ 24 ಅವರ್ಸ್ ಇರುತ್ತೆ. ಬಟ್ ನೀವು ಯಾವ ಟೈಮಿಂಗ್ಸ್ ನಿಮ್ಮ ಅಡ್ಜಸ್ಟ್ ಟೈಮಿಂಗ್ಸ್ ನೋಡ್ಕೊಂಡು ಬರ್ಬೋದು. ನಮಗೆ ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ನಾವು ಫ್ರೈಡೇ ನೈಟ್ ಪ್ಲ್ಯಾನ್ ಮಾಡಿದ್ವಿ. ಫ್ರೈಡೇ ನೈಟ್ 10 ಗಂಟೆಗೆ ನಾವು ಅಲ್ಲಿ ಕರೆಕ್ಟಾಗಿ ಮೆಜೆಸ್ಟಿಕ್ಕಿಂದ ಬಿಟ್ವಿ ಬಸ್ಸಲ್ಲಿ. ಮೆಜೆಸ್ಟಿಕ್ಕಿಂದ ಬಿಟ್ಟಾಗ ಮಾರ್ನಿಂಗ್ 4:30 ಅಥವಾ 5 o'clock ಒಳಗೆ ನೀವು ಏನಿಲ್ಲ ಅಂದರೂ ಆರಾಮಾಗಿ ಧರ್ಮಸ್ಥಳಕ್ಕೆ ಬಂದು ರೀಚ್ ಆಗ್ತೀರಾ. ಮತ್ತು 5 o'clockಯಿಂದ 5:30ವರೆಗೂ ನೀವು ಸ್ವಲ್ಪ ಫ್ರೆಶ್ ಅಪ್ ಆಗೋದು, ಮುಖ ತೊಳ್ಕೊಳೋದು ಅಥವಾ ಬ್ರಷ್ ಮಾಡೋದು ಅಥವಾ ಏನೋ ಒಂದು ರೆಡಿ ಆಗಿಬಿಟ್ಟು ನೀವು ನೆಕ್ಸ್ಟು ಒಂದು ಹಾಫ್ ಆನ್ ಅವರ್ ರೆಡಿಯಾಗಿ, ಆಮೇಲೆ ನೆಕ್ಸ್ಟ್ ನಿಮ್ಮ ಲಗೇಜ್ ರೂಮಲ್ಲಿ ಇಟ್ಬಿಟ್ಟು ನೀವು ಆರಾಮಾಗಿ ಕ್ಯೂನಲ್ಲಿ 6 ಗಂಟೆಗೆ ನಿಂತ್ಕೊಂಡ್ರೆ 6ರಿಂದ 7 ಗಂಟೆ ಹೊತ್ತಿಗೆ ನೀವು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ಬೋದು. ಯಾಕಂದರೆ 6ರಿಂದ 7 ಆ ಟೈಮಲ್ಲಿ ಜನ ಕಡಿಮೆ ಇರ್ತಾರೆ. ಜನ ಎಲ್ಲ ಬರೋದು 7 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ನಾವು ಬೆಟ್ಟ ಹತ್ತಾಯಿತು. ಇಲ್ಲಿ ನಿಮಗೆ ಬಾಹುಬಲಿ ಸ್ಟ್ಯಾಚ್ಯೂನ ಕಾಣಿಸ್ತಿದೆ ನೋಡಿ, ಈ ವಿಡಿಯೋದಲ್ಲಿ ಕಾಣಿಸ್ತಿರೋ ಪ್ರಕಾರ. ಇಲ್ಲಿ ನಾವು ಬೆಳಗಿನ ಜಾವ ಹತ್ತಿರೋದ್ರಿಂದ ಒಂದು 7 ಗಂಟೆ ಆಗಿತ್ತು ನಾವು ಬೆಟ್ಟ ಹತ್ತಿದಾಗ. ನಿಮಗೆ ಸನ್ರೈಸ್ ಕಾಣಿಸ್ತಿದೆ, ಮತ್ತು ಆ ವಾತಾವರಣ ಅಂತೀವಲ್ಲ, ಅದು ಒಂಥರ ತುಂಬ ಚೆನ್ನಾಗಿರುತ್ತೆ. ಬೆಟ್ಟ ಹತ್ತೋದು ಒಂಥರ ಖುಷಿನೇ, ಮತ್ತು ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ. ಮತ್ತು ಯಾರೆಲ್ಲ ಒಂದು ದಿನದಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಧರ್ಮಸ್ಥಳಕ್ಕೆ ಬಂದು ಹೋಗೋಕ್ಕೆ, ಈ ರೀತಿಯಾಗಿ ಪ್ಲ್ಯಾನ್ ಮಾಡಿ ನೈಟಲ್ಲಿ ಜರ್ನಿ ಮಾಡಿ ಬೆಳಗ್ಗೆ ನೀವು ಬೇಗ ದರ್ಶನ ಮುಗಿಸ್ಕೊಂಡು ವಾಪಸ್ ಮತ್ತೆ ನೀವು ವಾಪಸ್ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.